ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿದ್ದೀನಿ ರೀ. ಇವತ್ತೇನದಲ್ಲ ವಿಶೇಷವಾಗಿ ಯುಗಾದಿ ಮಹೋತ್ಸವ ಅಂಗವಾಗಿ ಅದಲ್ರಿ. ಇವತ್ತು ರಥೋತ್ಸವ ಆಗಿರ್ಬೋದು, ಇಲ್ಲೇನದಲ್ಲ ವಿಶೇಷವಾದಂತಹ ಪೂಜೆ ಆಗಿರ್ಬೋದು ಮತ್ತು ಕಾರ್ಯಕ್ರಮ ಮತ್ತು ಪ್ರವಚನ ಸಹ ಇಲ್ಲಿ ನಡೆಯಲಿ. ಬರ್ರಿ ಒಳಗೆ ಹೋಗೋಣಂತ, ಏನೇನೆಲ್ಲ ತೋರಿಸ್ತೀನಂತ. ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣಂತ. ಅದೇ ರೀತಿ ನಾ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಮುಖ್ಯದ ನನಗೆ. ಬರ್ರಿ ಒಳಗೆ ಹೋಗೋಣಂತ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣಂತ. ಇನ್ಯಾಕ್ ಥರ ಒಳಗೆ ಹೋಗೋಣಂತ ನಡೀರಿ. ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಕರ್ಮಕಟ ಕವಿಯಂದು ತಿಳಿದು, ದುರಿತ ಪರ್ವತಕ ಕವಿಯಂದು ತಿಳಿದು, ಹರಿಸು ಗುರುಗಳ ಮನದೆ, ಹರಿಸು ಗುರುಗಳ, ಹರಿಸು ಗುರುಗಳ ಮನದೆ, ಹರಿಸು ಗುರುಗಳ, ಹರಿಸು ಗುರುಗಳ ನಿನಗೆ ಪರಮ ಮಂಗಳ. ಹರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವತಕ್ಕೆ ಕವಿಯಂದು ತಿಳಿದು, ದುರಿತ ಪರ್ವತಕ್ಕೆ ಕವಿಯಂದು ತಿಳಿದು, ಹರಿಸು ಗುರುಗಳ ಮನವೇ, ಹರಿಸು ಗುರುಗಳ, ಹರಿಸು ಗುರುಗಳ ಮನವೇ, ಹರಿಸು ಗುರುಗಳ. ಉದಗ ವೃಶ್ಚಿಕ ವ್ಯಾಘ್ರ ಹರಸು ಚೂರಾಗಿ, ಕರಿಗರಳನ್ನೋದ ನಾದ ಭಯಗಳಿಂದ ಒಲೆದು ಮಂಗಳ ದೀವ ನರಹರಿಯ ದಾಸರ, ಒಲೆದು ಮಂಗಳ ದೀವ ನರಹರಿಯ ದಾಸರ. ಕಟಣ ಕಂಡೆನು ದುರಿತ ಪರಿಹಾರ ಮಾಯಿತು, ಕಟಣ ಕಂಡೆನು ದುರಿತ ಪರಿಹಾರ ಮಾಯಿತು. ಹರಿಸು ಗುರುಗಳ ಮನವೇ, ಹರಿಸು ಗುರುಗಳ, ಹರಿಸು ಗುರುಗಳ ಮನವೇ, ಹರಿಸು ಗುರುಗಳ. ಗುರು ಸ್ಮರಣೆ ಇಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆ ಇಂದ ಸಕಲ ಸಂಪದ. ಜ್ಞಾನಮತಧ್ವಾಂತರಿವಾಕರಃ ಜಯತ್ಯಮಿತಸಜ್ಞಾನ ಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಬ್ರಹ್ಮಾಂತ ಗುರುಃ ಸಾಕ್ಷಾತ್ ಇಷ್ಟಂ ದೇವಂ ಶ್ರೀಪತಿ ಆಚಾರ್ಯ ಶ್ರೀಮದಾಚಾರ್ಯಃ ಸಂತು ಮೇ ಜನ್ಮ ಜನ್ಮನಿ. ಚಿತ್ರೈ ಪದೈಶ್ಚ ಗಂಭೀರೇ ವಾಕ್ಯೇ ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಗ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರಗುರವೇ ನಮಃ.
दुर्वादिध्वान्तरवे वैष्णवे देवरेन्द्रवे श्रीराघवेन्द्र गुरवे नमोऽद्भुतपरं हरि ओम। यथेष विष्णुस्तुतावारं नक्षत्रं विष्णुरेव च योगस्य करणं चैव सर्वं विष्णुमयं जगत्। ಇವತ್ತಿನ ದಿವಸ ಯುಗಾದಿ ಪಾಡ್ಯ, ಹೊಸ ವರ್ಷ ಪ್ರಾರಂಭವಾಗಿದೆ. ಅದರ ಹೆಸರು ಎಲ್ಲರೂ ಕೂಡ ಗೊತ್ತಿದೆ, ಪರಾಭವ ನಾಮ ಸಂವತ್ಸರ. ಪರಾಭವ ಅಂದರೆ ಅರ್ಥ ಏನು ಅಂದರೆ ಸೋಲು ಅಂತ ಅರ್ಥ. ಅಂದರೆ ಈ ವರ್ಷ ಎಲ್ಲರೂ ಬರೀ ಸೋಲು ಏನು ಅಂತ ಕೇಳ್ಬೋದು. ಯಾರಿಗೂ ಸೋಲಿಲ್ಲ, ಸೋಲು ಗೆಲುವು ಎಲ್ಲರೂ ಇದ್ದಿದ್ದೆ. ಕೃಷ್ಣ ಭಗವದ್ಗೀತೆ ಹೇಳಿದಂತೆ ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭೋ ಜಯಾಜಯ. ಸುಖ ದುಃಖ ಇವು ಎಲ್ಲರಿಗೂ ಲಾಭ ನಷ್ಟ ಇರುವುದೇ. ಆದರೆ ಪರಾಭವ ಅಂತಂದರೆ ಯಾರಿಗೆ ಪರಾಭವ ಆಗ್ತದೆ ಈ ವರ್ಷ ಅಂತಂದರೆ ಯಾರು ಭಗವಂತನ ನಾಮಸ್ಮರಣೆಯನ್ನು ಬರೀತಾರೆ ಅವರಿಗೆ ಪರಾಭವ. ಪರಾಭವ ಈ ಶಬ್ದವನ್ನೇ ಎರಡು ಭಾಗ ಮಾಡಿಬಿಟ್ರೆ ಪರ ಭವ. ಪರ ಅಂತಂದರೆ ವಿಶೇಷವಾಗಿ ಶ್ರೇಷ್ಠ ಅಂತ ಒಂದು ಅರ್ಥ ಇದೆ. ಭವ ಅಂದರೆ ಯಾವಾಗ ಶ್ರೇಷ್ಠರಾಗಿರು ಅರ್ಥ. ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಯಾರು ಸದಾಕಾಲ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ರು, ಯಾರು ಗುರುಗಳ ಸ್ಮರಣೆ ಮಾಡ್ತಾ ಇದ್ರು ಅವ್ರಿಗೆ ಎಂದಿಗೂ ಪರಾಭವ ಇಲ್ಲ. ಇದು ಪರಾಭವ ಸಂವತ್ಸರ ವಿಶೇಷ ಮುಖ್ಯವಾಗಿ. हरि ज्योतम ಸ್ಮರಿಸು ಗುರುಗಾನಿನಗೆ ಪರಮ ಮಂಗಳ ಸ್ಮರಿಸು ಗುರುಗಾನಿನಗೆ ಪರಮ ಮಂಗಳ ದುರಿತ ಪರ್ವತಕ್ಕೆ ಪವಿಯಂತು ತಿಳಿದು ದುರಿತ ಪರ್ವತಕ್ಕೆ ಪವಿಯಂತು ತಿಳಿದು ಹರಿಸು ಗುರುಗಳ ವಂದನೆ ಹರಿಸು ಗುರುಗಳ ಹರಿಸು ಗುರುಗಳ ವಂದನೆ ಹರಿಸು ಗುರುಗಳ ಹರಿಸು ಗುರುಗಳ ನಿನಗೆ ಪರಮ ಮಂಗಳ ಹರಿಸು ಗುರುಗಳ ನಿನಗೆ ಪರಮ ಮಂಗಳ ದುರಿತ ಪರ್ವತಕ್ಕೆ ಪವಿಯಂತು ತಿಳಿದು ದುರಿತ ಪರ್ವತಕ್ಕೆ ಪವಿಯಂತು
ಹರಿಸು